ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾವು ಶಿವಮೊಗ್ಗದಲ್ಲಿ ಲೊಕೇಟ್ ಆಗಿರೋ ರಾಯಲ್ ಆರ್ಚಿಡ್ಗೆ ಬಂದಿದ್ದೀವಿ. ಇಲ್ಲಿನ ಇವತ್ತಿನ ವಿಡಿಯೋ ನಿಮ್ಮ ಜೊತೆಗೆ ಶುರು ಮಾಡ್ತಾ ಇದ್ದೀನಿ. ಈ ರಾಯಲ್ ಆರ್ಚಿಡ್ನ ರೂಮ್ ಟೂರು, ಹಾಗೆ ಇಲ್ಲಿನ ಪ್ರೈಸ್ ಎಷ್ಟು, ಇಲ್ಲಿ ಬ್ರೇಕ್ಫಾಸ್ಟು, ಹಾಗೆ ಇಲ್ಲಿ ಏನೇನು ಆ್ಯಕ್ಸಸ್ ಇದೆ ಯೂಸ್ ಮಾಡೋದಕ್ಕೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ತಡ ಮಾಡಿದೆ, ಇವಾಗಿನ ವೀಡಿಯೋದೊಳಗಡೆ ಎಂಟ್ರಿ ಆಗಿಬಿಡೋಣ. ಈಗ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿದೆ ಫಿನಿಕ್ಸ್ ರೆಸ್ಟೋರೆಂಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ರೈಟ್ ಸೈಡಲ್ಲಿ ಬಂದು ಲಾಬಿ ಏರಿಯಾ ಇದೆ. ಲಾಬಿ ಏರಿಯಾದಲ್ಲಿ ನಾವು ನೆನ್ನೆನೇ ಚೆಕ್-ಇನ್ ಆಗಿದ್ವಿ. ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ. ನೆನ್ನೆ ಟಯರ್ಡ್ ಆಗಿರೋದ್ರಿಂದ ನಾನು ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವತ್ತೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನಾವು ಎಂಟ್ರಿ ಆಗ್ತಿದ್ದಂಗೆ ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ 3 ಸಿಟ್ಟಿಂಗ್ ಪ್ಲೇಸಸ್ ಮಾಡಿದ್ದಾರೆ. ಅಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಈ ಕಡೆ ನಿಮಗೆ ಸಿಟ್ಟಿಂಗ್ ಪ್ಲೇಸಸ್ ಮಾಡಿದ್ದಾರೆ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಇದು ಒಂದು ಇಲ್ಲಿ ನಿಯರ್ ಬೈ ಏನೇನಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಷ್ಟು ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದು. ಈ ಹೋಟೆಲ್ಗೆ ನಿಯರ್ ಇರುತ್ತೆ. ಹಾಗೆ ಇಲ್ಲಿ ಬಂದರೆ ಮಿರರ್ ಇದೆ. ನಾನು ನನ್ನ ಮಕ್ಕಳಿದ್ದೀವಿ. ಅಕೌಂಟ್ಸ್ ಹಾಲ್ ಅಂತ ಒಂದಿದೆ. ಇಲ್ಲಿ ಪಾರ್ಟಿ ಗೀಟಿ ಮಾಡೋರಿಗೆ ಅನಿಸುತ್ತೆ, ನನಗೆ ಐಡಿಯಾ ಇಲ್ಲ. ಮಿಕ್ಸ್ ಇದು ಮಿಕ್ಸ್ ಲ್ಯಾಂಡ್ ಆ್ಯಂಡ್ ಬಾರ್ ಇರೋದು ನೋಡಿ. ಇದೆಲ್ಲ ಒಂದು ಮಿಕ್ಸ್ ಆ್ಯಂಡ್ ಲ್ಯಾಂಡ್ ಬಾರ ಒಂದು ಅನಿಸುತ್ತೆ. ಬಟ್ ಈಗ ಏನೂ ಇಲ್ಲ, ನೈಟ್ ಸ್ಟಾರ್ಟ್ ಆಗಬಹುದು. ಜಿತೇನ್ ಬಾರೋ, ಹೋಗ್ಬಾರ್ದು. ಇದು ಬಂದು ಪಾರ್ಟಿ ಹಾಲ್, ಕಾನ್ಫರೆನ್ಸ್ ಹಾಲ್ ಅನಿಸುತ್ತೆ. ಇದು ಈ ಥರ ಇದೆ ಕಾನ್ಫರೆನ್ಸ್ ಹಾಲ್. ಇಲ್ಲಿ ಮೀಟಿಂಗ್ ಮಾಡೋದಕ್ಕೆ ಪ್ಲೇಸಸ್. ನನ್ನ ಮಕ್ಕಳು ಆಲ್ರೆಡಿ ಮೀಟಿಂಗ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಹಾಯ್ ಹಾಯ್ ರೀ ಪರಮ್. ನನ್ನ ಮಗ PM ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿ ಕೇಳಿಸ್ಕೊಂಡ್ಬಿಟ್ರೆ ಆಯ್ತು ಅವ್ರ ಕತೆ. ಯಾರೋ ಬೈತಾರೆ ನಿನಗೆ. ಇಲ್ಲಿ ಒಂದಷ್ಟು ಕಾಫಿ ಕಪ್ಸು, ತಂದೂರಿ ಚಿಕನು, ಆದರೆ ಏನೂ ಇಲ್ಲ ಗೈಸ್. ಖಾಲಿ ಎಲ್ಲ ತೋರ್ಸೋದಕ್ಕೋಸ್ಕರ ಅಂತ ಒಳಗಡೆ ಬಂದೆ ಅಷ್ಟೇ. ಹೀಗಿಂದ ಹೀಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಲಿಫ್ಟ್ ಕೂಡ ಇದೆ. ನಾವು ಸ್ಟೆಪ್ಸೇ ಯೂಸ್ ಮಾಡ್ತಾ ಇದ್ದೀವಿ ಇವಾಗ. ಬನ್ನಿ ಬನ್ನಿ, ಓಡಿ 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 ಓಡಿ. ನನ್ನ ಮಕ್ಕಳು ಇಲ್ಲಿ ಸ್ಪ್ರಿಂಗ್ ಹಾಲ್ ಮತ್ತು ಟ್ರಯಲ್ ರೆಸ್ಟೋರೆಂಟು, ಬೋರ್ಡಿಂಗ್ ರೂಮ್ ಆ್ಯಂಡ್ ಬೆಂಕ್ಯೂಟ್ ಸೇಲ್ಸ್ ಆಫೀಸ್, ರೆಸ್ಟ್ ರೂಮ್ಸ್ ಅಂತ ಬರೆದಿದ್ದಾರೆ. ಇದೇ ನೋಡಿ ಟೈಗರ್ ಟ್ರಯಲ್ ರೂಮ್. ಇದು ನೈಟ್ ಓಪನ್ ಆಗುತ್ತೆ. ಆಫ್ಟರ್ನೂನ್ ಓಪನ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದು ಹೀಗಿದೆ. ನಾವು ಮೊನ್ನೆ ನೈಟ್ ಬಂದಾಗ ಇಲ್ಲೇ ಊಟ ಮಾಡಿದ್ದು. ಇಲ್ಲಿ ಕೂತಿದ್ವಿ. ಇಲ್ಲಿ ಇಲ್ಲಿ ಕೂತಿದ್ವಿ. ಫಸ್ಟ್ ಬೇಡ ಅಂದ್ಬಿಟ್ಟು ಸೆಕೆಂಡ್ ರೋಗೆ ಬಂದಿದ್ವಿ. ಇಲ್ಲಿ ಲೈವ್ ಮ್ಯೂಸಿಕ್ ಕೂಡ ಇರುತ್ತೆ, ಒಳ್ಳೆ ಫುಡ್ ಕೂಡ ಸಿಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನೆನ್ನೆ ವ್ಲಾಗ್ ನಾನು ಮಾಡೇ ಇಲ್ಲ ಮಗನೆ. ಇಲ್ಲಿ ಬಂದು ಲೈವ್ ಮ್ಯೂಸಿಕ್ ನಡೆಯುತ್ತೆ. ಇಲ್ಲೇನು ಸ್ಟೇಜ್ ತೆಗೆದ್ಬಿಟ್ಟಿದ್ದಾರೆ, ರಾತ್ರಿ ಹೊತ್ತಾಗ್ತಾರೆ ಅನಿಸುತ್ತೆ. ಬಟ್ ಚೆನ್ನಾಗಿರೋ ಕನ್ನಡ ಸಾಂಗ್ಸ್ ಎಲ್ಲ ಒಳ್ಳೊಳ್ಳೆ ಓಲ್ಡ್ ಸಾಂಗ್ಸ್ ಪ್ಲೇ ಮಾಡ್ತಾರೆ. ನೀವು ಕೂಡ ಹಾಡ್ಬೋದು. ಯಾವ ಸಾಂಗ್ ಬೇಕಾಗಿದ್ರು ಪ್ಲೇ ಮಾಡ್ತಾರೆ. ಬಟ್ ನಾವು ಎಲ್ಲ ತುಂಬ ಜನ ಕನ್ನಡ ಪ್ಲೇ ಮಾಡಿಸ್ತಿದ್ರು ಇಲ್ಲಿ. ನೀವು ಕೂಡ ಸಿಂಗ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನಾವು ಕೇಳಿ ಸಾಂಗ್ ಕೂಡ ಹಾಕ್ತಾರೆ. ಖಾಲಿ ಪ್ಲೇಟ್ ತಿಂತಿದ್ದಾನೆ ನನ್ನ ಮಗ. ನಾನು ಮ್ಯಾಜಿಕ್ ಮಾಡಿಬಿಟ್ಟೆಲ್ಲ ನಿನ್ನ ಮೊಬೈಲ್ನ. ನೀವು ಅನ್ಕೋಬೇಡಿ ಹೋಟೆಲ್ ನಮ್ದಲ್ಲ ಅಂತ ಗೈಸ್. ನಮ್ದೇ ಹೋಟೆಲ್. ನೋಡಿ ಲಾಕ್ ಇದೆ, ಆದ್ರೂ ನಾವು ಡೋರ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಮ ಹತ್ರ ಕೀ ಇದೆ, ನಾವೇ ಓನರ್. ನೋಡ್ಕೊಂಬರೋಣ. ಇದು ಒಂದು ಏನಿರಬಹುದು, ಪಾರ್ಟಿ ಹಾಲು.
ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ಐ ಥಿಂಕ್ ಪಾರ್ಟಿ ಹಾಲ ಏನೋ ಇದು, ಪಾರ್ಟಿ ಹಾಲ್ ಅಲ್ಲ ಅನ್ಕೊಂತೀನಿ. ಕಾನ್ಫರೆನ್ಸ್ ಇದು ಇದು ಮೇ ಬಿ ಎಲ್ಲ ಸ್ಟಾಫ್ಸ್ ಕರ್ಸ್ಕೊಂಡು ಮಾಡ್ತಾರೆ. ಈಗ ನಾವು ಲಿಫ್ಟ್ ಹತ್ರ ಹೋಗ್ತಾ ಇದೀವಿ. 4th ಫ್ಲೋರ್ಗೆ ಹೋಗ್ತೀನಿ ನಾನು. 4th ಫ್ಲೋರಿಗೆ ಜಿಮ್ ತೋರಿಸ್ಬೇಕು ಬಂಗಾರಿ. ಇದು ಕಾನ್ಫರೆನ್ಸ್ ಹಾಲ್ ಕೂಡ ಇದೆ ಇಲ್ಲಿ ಮೀಟಿಂಗ್ ಮಾಡೋರ್ಗೆ. 0 ಫ್ಲೋರಲ್ಲಿ ಇರೋದು ಈ ಟೈಗರ್ ಸ್ಪ್ರಿಂಗ್ ಹಾಲ್. ಜಿಮ್ ಮಾಡಲ್ಲ ಗೈಸ್, ಆದ್ರೆ ನಮ್ಮ ಅಮ್ಮನ ಹತ್ರ ಬಾಡಿ ಇದೆ. ಇದು ಲಿಫ್ಟ್, ಇಲ್ಲಿಂದ ಸೀದಾ ಬಂದ್ರೆ ನೋಡಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ. ಲಿಫ್ಟ್ ಬಂತು. ಈಗ ನಾವು ಹೋಗ್ತಾ ಇದ್ದೀವಿ ಮೇಲೆ 4th ಫ್ಲೋರ್ಗೆ. 4th ಫ್ಲೋರ್. ನಾನು ಜಿಮ್ ಮಾಡ್ತೀನಿ ಗೈಸ್. ಬಾಡಿ ಹಾಯ್ ಪರಂ. ನೀನ್ ಬಾಡಿ ಬಿಲ್ಡರಾ? ನಾನು ಆಲ್ರೆಡಿ ಬಾಡಿ ಬಿಲ್ಡರ್. ಓಕೆ. ನಾವೇನು ನಿಮ್ಮನ್ನ ಎತ್ತಿರೋರು? ಅಮ್ಮ. ಅಮ್ಮನ ಅಮ್ಮ. ಲಿಫ್ಟ್ ನೋಡಿ ಯಾವ ಯಾವ್ದ್ರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಏಯ್ ಬೇಡ ಕಣ, ಊಟ ಮಾಡ್ಬಿಟ್ಟು ಎತ್ತಿಕೊಡ್ಬೇಡ. ನೋಡ್ಬೇಕು ನೋಡ್ರಿ 5 kg. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಂದಿಲ್ಲ, ಬೇರೆ ಎಲ್ಲ ಇದೆ. ಜಿಮ್ ಏರಿಯಾ ಇದೆ, ಬೇರೆ ತರ ಎಲ್ಲ ಇದೆ. ಬೇರೆ ತರ ಆಕ್ಟಿವಿಟೀಸ್ ಏನು ಇಲ್ಲ. ಔಟ್ಡೋರ್ ಇಂಡೋರ್ ಗೇಮ್ ಏನು ಇಲ್ಲ. ಓಕೆ ಓಕೆ, ಮಾಡು 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 ಬಂಗಾರ. ಅದು ಆಟ ಆಡೋದಲ್ಲ ಮಗ್ನೆ, ಅದು ವರ್ಕೌಟ್ ಮಾಡೋದಕ್ಕೆ. ಆಯ್ತು, ಇವಾಗ ನಾವು ಇಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಸೀದಾ ನಮ್ಮ ರೂಮ್ ಟೂರ್ಗೆ ಮಾಡೋದಕ್ಕೆ ಹೋಗ್ತಾ ಇದೀವಿ. ಬನ್ನಿ ಎಲ್ಲರೂ ನಮ್ಮ ರೂಮ್ ಟೂರ್ ನೋಡ್ಕೊಂಡು ಬರೋಣ. ನಾವು ಎಲ್ಲಿದ್ವಿ, ಯಾವ ಥರ ಇತ್ತು ಬೆಡ್ಡು ಎಲ್ಲ ನಾನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಇಲ್ಲಿನ ಕಾಸ್ಟ್ ಏನು, ಎಷ್ಟಾಯ್ತು ನಮಗೆ ಪರ್ ಡೇಗೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ. ಹಲೋ ಗಾಯ್ಸ್, ಇವಾಗ ನಾನು ಬ್ಲಾಗರ್, ನಮ್ಮ ಬ್ಲಾಗರ್ ಅಂದರೆ ನಾನು ಛೋಟಾ ಬ್ಲಾಗರ್. ನಡೀರಿ ಗೈಸ್, ಇದು ನೋಡಿ, ಹಿಂಗೆ ಹೋಗೋದು ರೂಮ್ಗೆ. ಈ ಕಡೆನೂ ಇದೆ, ಈ ಕಡೆನೂ ಇದೆ. ಇದು ಲಿಫ್ಟು. ಸೊ ಗೈಸ್, ಈ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ನೋಡಿ ಇಲ್ಲಿ ಬರೆದಿದೆ ಇನ್ಸ್ಟ್ರಕ್ಷನ್ಸ್. 118 to 138 ಈ ಕಡೆ, 117 to 101 ಈ ಕಡೆ. ನಮ್ಮ ರೂಮ್ ನಂಬರ್ 101 ಈ ಕಡೆ ಹೋಗ್ಬೇಕು ನಾವು. ಇಲ್ಲಿ ಸ್ಟೇರ್ ಕೇಸ್ ಎಲ್ಲ ಇದೆ. ಸೊ ಇವಾಗ ರೂಮ್ಗೆ ಹೋಗೋದು ಬೇಡ, ಮಜಾ ಇರಲ್ಲ. ಸೊ ಆಮೇಲೆ ರೂಮ್ಗೆ ಹೋಗೋಣ. ಇವಾಗ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಗಾಯ್ಸ್, ನಾನು ನಿಮಗೆ ತೋರಿಸ್ತೀನಿ ಏನಾಗುತ್ತೆ ಗೊತ್ತಾ ಗಾಯ್ಸ್. ನೀವು ಈ ಕಾರ್ಡ್ ಕೊಡು ಮಮ್ಮಿ, ಒಂದು ನಿಮಿಷ. ನೋಡಿ ಗಾಯ್ಸ್, ಎಷ್ಟು ಮಾಡಿದ್ರೂ ಆಗಲ್ಲ. ಈಗಾಯ್ತು ಗೈಸ್, ಅದಕ್ಕೆಲ್ಲ ಅಭ್ಯಾಸ ಇರಬೇಕು. ನಮ್ಮ ಥರ ಪ್ರೊಫೆಷ್ನಲ್ ಇದ್ರೆ ಮಾಡೋಕ್ಕಾಗಲ್ಲ, ನಮ್ಮ ಅಮ್ಮನ ಥರ ಇದ್ರೆ ಯಾರು ಮಾಡೋಕ್ಕಾಗಲ್ಲ. ಓ ಇಲ್ಲ, ನನ್ನನ್ನು ನಮ್ಮಮ್ಮ ಬಂದ್ ಮಾಡಿಬಿಟ್ಟು ಹೋಗೈತೆ. ನೋಡಿ ಇಲ್ಲಿ ಐಸ್ ಐತೆ, ನಮ್ಮಮ್ಮ ನೋಡ್ಬೋದು. ಅಮ್ಮ ಇದೇನಾದರೂ ಬೆಂಕಿ ಬಂದರೆ ಇದನ್ನು ಯೂಸ್ ಮಾಡ್ಬೋದು. ನಂಗೆ ಬರುತ್ತೆ, ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ನಂಗೆ ಯೂಸ್ ಮಾಡಬೇಕಂತ. ಗೈಸ್, ನಾಳೆ ನನ್ನ ಎಕ್ಸಾಮ್. ಇವತ್ತು ನಾನು ಹೋಟೆಲ್, ಇವತ್ತು ಸಂಡೇ, ನಾಳೆ ಮಂಡೇ ನನ್ನ ಎಕ್ಸಾಮ್. ಇವತ್ತು ಹೋಗಬೇಕು, ನಾಳೆ ನನ್ನ ಎಕ್ಸಾಮ್ ಇದೆ. ಗೈಸ್, ಇದು ನಾವು ಎಂಟ್ರಿ ಮಾಡಿದ್ದೀವಿ. ನಮ್ಮಮ್ಮ ನಾನು ಲಾಕ್ ಮಾಡಿಬಿಟ್ಟಿದ್ರು, ಏನಕ್ಕೆ ಗೊತ್ತಿಲ್ಲ. ನಾನು ಹೊರಗಡೆ ಬರ್ತೀನಿ, ನಮ್ಮಮ್ಮ ಲಾಕ್ ಮಾಡಲ್ಲ, ಬೇಡ. ಇದು ವಾಶ್ರೂಮ್. ದಿಸ್ ಆಲ್ ಈಸ್ ಪ್ರೈವೇಟ್ ಬ್ರದರ್. ಇಲ್ಲಿ ತೋರಿಸಿ ನೀವು. ಆಕ್ಚುಲಿ ಇಲ್ಲಿ ಸ್ವಲ್ಪ ಮೆಸ್ ಆಗಿದೆ, ಏನು ಅನ್ಕೋಬೇಡಿ. ಆಕ್ಚುಲಿ ನಾವು ಯೂಸ್ ಮಾಡಿರೋದ್ರಿಂದ ಇದು ಮೆಸ್ ಆಗಿದೆ. ಅಲ್ಲಿ ಬಂದು ಒಂದು ಶವರ್ ಜೆಲ್ ಇದೆ, ಒಂದು ಶಾಂಪೂ ಇದೆ, ಹಾಗೆ ಕೋಲ್ಗೇಟು, ಶೇವಿಂಗ್ ಕಿಟ್ಟು ಎಲ್ಲ ಇಟ್ಟಿದ್ರು ಇಲ್ಲಿ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮತ್ತೆ ಶವರ್, ಬಾಡಿ ಲೋಷನ್ ಇದೆ. ನನ್ನ ಮಗ ಕನ್ಫ್ಯೂಷನ್ ಮಾಡ್ತಾನೆ. ಹಾಗೆ ಹೇರ್ ಡ್ರೈಯರ್, ಇಲ್ಲೊಂದು ಝೂಮಿಂಗ್ ಮಿರರ್ ಕೂಡ ಇದೆ. ನೋಡಿ ಮಂಗ ತರ
ಹಾಗೆ ನನ್ನ ಚಿಕ್ಕ ಮಗ ಇಲ್ಲಿ ಬಂದು ನಿಂತ್ಕೊಂಡು ಸಾಕ್ಸ್ ಇಟ್ಕೊಂಡು ಬಂದಿದ್ದಾನೆ. ಏನಕ್ಕೋ ಸಾಕ್ಸು? ಓಕೆ, ರೂಮ್ ಇಂದ ಎಂಟ್ರಿ ಆಗ್ತಿದ್ದಂಗೆ ಈಗ ಡೋರ್ ಕ್ಲೋಸ್ ಮಾಡ್ತೀನಿ. ಈ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ಕಬರ್ಡ್ ಬರುತ್ತೆ. ಹಾಗೆ ಐರನ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಬಟ್ಟೆ ಬಿಸಾಕಿದ್ದೀನಿ, ವೇಸ್ಟ್ ಏನು ಅನ್ಕೋಬೇಡಿ. ಹಾಗೆ ಐರನ್ ಇದೆ ಒಂದು, ಹಾಗೆ ಲಾಕರ್ ಇದೆ. ನಿಮ್ಮ ವಸ್ತುನ ನೀವು ಹೇಗ್ ಬೇಕೋ ಸೇಫ್ ಆಗಿ ಇಟ್ಕೊಳ್ಳಿ. ಅದು ಓಪನ್ ಆಗ್ತದೆ. ಲಾಕರ್ ಇದೆ ಗೈಸ್, ನೀವು ಹಿಂಗೆ ಇಕ್ಬಿಟ್ಟು ಹೋಗ್ಬೋದು ಗೈಸ್. ಯಾರಿಗೂ ಕಳ್ಳಕ್ ತೆಗಿಯಕ್ಕೆ ಆಗಲ್ಲ, ತೆಗಿಯಕ್ಕೆ ಆಗ್ತಾ ಇಲ್ಲ, ಹ್ಯಾಂಡಲ್ ಕೊಟ್ಟಿಲ್ಲ ಗೈಸ್. ಹೌದಾ? ಎಷ್ಟಿದೆ ಹಾಗೆ ಇಲ್ಲಿ ಸ್ವಲ್ಪ ನಾವು ಲಗೇಜ್ ಇಟ್ಕೊಂಡಿದೀವಿ. ಅಲ್ಲಿಂದ ಈಗ ಸೀದಾ ಬಂದ್ರೆ ಇಲ್ಲೊಂದು ಮಿರರ್ ಇದೆ. ಮಮ್ಮಿ ಇಲ್ಲೇ ನಿಂತ್ಕೋ, ಇದೇ ಮಿರರ್ ಗೈಸ್. ಓಕೆ, ಇದು ನಿಮ್ಗೆ ಇಲ್ಲೇ ಸಿಗುತ್ತೆ ಅನ್ಕೋಬೇಡಿ ಗೈಸ್, ಇದು ನಂದು. ಇದು ಹೋಗ ಏನೇನು ಹೇಳ್ತಾನೆ. ಇಲ್ಲಿ ನೋಡಿ, ಒಂದು ಟಿವಿ ಇದೆ. ಹಾಗೆ ಕೆಳಗಡೆ ನನ್ನ ಮಗನ ಓವರ್ ಆಕ್ಟಿಂಗ್ ಇದೆ. ಸೊ ಇಲ್ಲಿ ನೀರು ಈ ತರ ಕೊಡ್ತಾರೆ, ನೀರ್ ಬಾಟಲ್. ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಇಲ್ಲಿ, ಅದೊಂದು ಒಳ್ಳೆ ವಿಷಯ. ಇಲ್ಲಿ ಗಾಜ್ ಬಾಟಲ್ ಅಲ್ಲೇ ನೀರಿರುತ್ತೆ. ನಾವು ಸ್ವಲ್ಪ ತಿನ್ನೋದಕ್ಕೆ ಏನೇನೋ ಥಿಂಗ್ಸ್ ತಂದಿದ್ವಿ, ಅದೆಲ್ಲ ಅಲ್ಲೇ ಇದೆ. ನನಗೆ ಅವಾಗ ಜಾಸ್ತಿ ಕೋಲ್ಡ್ ಆದ್ರೆ ಹೆಡ್ಏಕ್ ಬರುತ್ತೆ, ಅದಕ್ಕೆ ಅಮೃತಾಂಜನ ಕೂಡ ಇಟ್ಕೊಂಡಿದೀನಿ. ಇದು ಕಿಂಗ್ ಬೆಡ್. ಈ ಕಿಂಗ್ ಬೆಡ್ ಜೊತೆಗೆ ಒಂದು ಎಕ್ಸ್ಟ್ರಾ ಬೆಡ್ ತಗೊಂಡಿದ್ವಿ ನಾವು, ಯಾಕಂದ್ರೆ ಇಷ್ಟು ಜನಕ್ಕೆ ನಮಗೆ ಕಂಫರ್ಟಬಲ್ ಆಗಿ ಮಲಗಕ್ಕಾಗಲ್ಲ ಅಂತ. ಹಾಗೆ ಇಲ್ಲಿ ಟೆಲಿಫೋನ್ ಇದೆ, ಅಲ್ಲಿ ಸ್ಕ್ಯಾನರ್ ಇದೆ. ಆಮೇಲೆ ಚಾನಲ್ ಒಂದು ಇದು ಕೂಡ ಕೊಡ್ತಾರೆ. ಇಲ್ಲೊಂದು ಏನಿದೆ ಅಂತ ನಾನು ನೋಡಿಲ್ಲ, ಮಿನಿ ಬಾರ್ ಇದೆ. ಸ್ವಲ್ಪ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದಾರೆ ಇಲ್ಲಿ. ಓಕೆ, ಹಾಗೆ ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೀ ಪೌಡರು, ಹಾಗೆ ಮತ್ತೆ ಏನದು ಮಿಲ್ಕ್ ಪೌಡರು ಅದೆಲ್ಲ ಕೊಟ್ಟಿದ್ದಾರೆ. ಶುಗರ್ ಪೌಡರ್ ಇತ್ತು, ನಾವು ಟೀ ಮಾಡ್ಕೊಂಡು ಕುಡಿದು ಆಲ್ರೆಡಿ ಖಾಲಿಯಾಗಿ ಅಷ್ಟು ಮಿಕ್ಕಿದೆ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಆ ಸ್ನ್ಯಾಕ್ಸ್ ರೇಟ್ ಬಂದು ಹೀಗಿದೆ, ಚೆಕ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಾವಿರೋ ರೂಮ್ ನಂಬರ್ 101, ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ನಾವೇನು ಯೂಸ್ ಮಾಡಿಲ್ಲ, ಬಟ್ ನಾನು ಆಲ್ರೆಡಿ ಮನೆಯಿಂದನೇ ತಂದಿದ್ದಿದ್ರೆ ಇದರಲ್ಲಿ ಏನು ಯೂಸ್ ಆಗಿಲ್ಲ ನನಗೆ. ಹಾಗೆ ಇಲ್ಲಿ ಒಂದು ಲ್ಯಾಂಪ್ ಲೈಟ್ ಕೂಡ ಇಟ್ಟಿದ್ದಾರೆ, ಏನಾದರೂ ಓದೋರಿದ್ರೆ ಓದ್ಕೋಬಹುದು ನೈಟ್ ಹೊತ್ತು ಅಂತ. ಇಲ್ಲಿ ಒಂದು ದೊಡ್ಡ ವಿಂಡೋ ಇದೆ. ತುಂಬಾ ಬಿಸಿಲು ಬರ್ತಿದೆ ನೋಡಿ, ಕಾಣಿಸ್ತಿದ್ಯಾ? ತುಂಬಾ ಬಿಸಿಲಿದೆ. ಮತ್ತೆ ಅಲ್ಲೇ ಒಂದು ಭೀಮಾ ಜ್ಯುವೆಲರಿ ಇದೆ, ಕಾಣಿಸ್ತಿದ್ಯಾ ಡ್ರೀಸ್ ನಿಮ್ಗೆ? ನೋಡಿ, ಇರೋ ನಾನು ಭೀಮಾ ಜ್ಯುವೆಲರೀಸ್ ತೋರಿಸ್ತಿದ್ದೀನಿ, ಹಾಕೊಂಡು ಬರ್ತಾವನೆ. ಭೀಮಾ ಜ್ಯುವೆಲರೀಸ್ ಇಲ್ಲಿದೆ. ಡೈಮಂಡ್ಸ್, ಗೋಲ್ಡ್, ಸಿಲ್ವರ್ಸ್ ಏನ್ ಬೇಕೋ ಎಲ್ಲ ಸಿಗುತ್ತೆ ಗೈಸ್. ಅದೆಲ್ಲ ನನ್ನ ಮಗ ಫ್ರೀಯಾಗಿ ಕೊಡಿಸ್ತಾನೆ, ಬಂದ್ಬಿಡಿ ಗೈಸ್. ದುಡ್ಡು ಕೊಡಿ ಗೈಸ್, ನಾನು ಹೋಗಿ ತಗೊಂಡ್ಬರ್ತೀನಿ ಗೈಸ್, ನೋ ಟೆನ್ಷನ್. ಹಾಗೆ ಇಲ್ಲಿ ಎಸಿ ಇದೆ, ಈ ತರ ಎಸಿ ಇದೆ. ಇಲ್ಲಿ ಆಪರೇಟ್ ಮಾಡೋದಕ್ಕೆ ಒಂದು ವಾಲ್ದು ರಿಮೋಟ್ ಕೂಡ ಇಟ್ಟಿದ್ದಾರೆ. ಅದು ಬೇಡ ಅಂದ್ರೆ ಎಕ್ಸ್ಟ್ರಾ ರಿಮೋಟ್ ಇದ್ರಲ್ಲಿ ಆಪರೇಟ್ ಮಾಡಕ್ ಬರಲ್ಲ ಅಂದ್ರೆ ಅಲ್ಲೊಂದು ಎಕ್ಸ್ಟ್ರಾ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟಿವಿ ರಿಮೋಟ್ಸ್ ಇದೆ. ಹಾಗೆ ಇದು ಬಂದು ಎಸಿ ರಿಮೋಟ್, ನನ್ನ ಮಗ ತೋರಿಸಿದ್ನಲ್ಲ ಅದೇ. ಇದು ಏನಾದ್ರೂ ಫ್ಯಾಮಿಲಿ ಬಂದ್ರೆ ಇದನ್ನ ಡೋರ್ ಓಪನ್ ಮಾಡ್ತಾರೆ. ಫ್ಯಾಮಿಲೀಸ್ ಯಾರಾದ್ರೂ ಇದ್ರೆ ಇಲ್ಲಿಂದನೇ ಎಂಟ್ರಿ ಎಕ್ಸಿಟ್ ಎಲ್ಲ ಇರುತ್ತೆ. ಅದು ಯೂಸ್ ಆಗೋದಿಲ್ಲ, ಅದು ಯೂಸ್ ಮಾಡ್ಕೋಬಹುದು. ಬಟ್ ಫ್ಯಾಮಿಲಿ ಇದ್ರೆ ಈಸಿಯಾಗಿ ಆಕ್ಯುಪೈ ಮಾಡ್ಕೋಬಹುದು ಇಬ್ರು ಅದನ್ನ. ಹಾಗಾಗಿ ನನ್ನ ಮಗ ಓವರ್ ಆಕ್ಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ, ಬನ್ನಿ ಏನೇನಿದೆ ಅಂತ ನೋಡೋಣ. ಹಾಯ್. ನಾನು ಹೇಳ್ತಿದ್ದಂಗೆ ಅವ್ರು ಸ್ವಲ್ಪ ಶೈ ಆಗಿಬಿಟ್ರು. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನೇನೆಲ್ಲ ಮಾಡಿದರು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ.
ಹೇಗಿದೆ ಫುಡ್ಡು? ಫುಡ್ ಹೇಗಿದೆ? ಇಷ್ಟ ಆಯ್ತು ಆಮ್ಲೆಟು? ಚೆನ್ನಾಗಿದೆಯಾ? ಗುಡ್ ಮಾರ್ನಿಂಗ್ ಹೇಳು. ಇದಾಗಿತ್ತು ನಮ್ಮ ರಾಯಲ್ ಆರ್ಚಿಡ್ನ ಸ್ಟೇ. ಇಲ್ಲಿ ನಮ್ಮ ಸ್ಟೇಗೆ ಪರ್ ಡೇಗೆ 4500 ಬಿತ್ತು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಎಕ್ಸ್ಟ್ರಾ ಬೆಡ್ ಜೊತೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕು ಸಬ್ಬು ಮಾಡ್ಕೊಳ್ಳೋದು ಮರಿಬೇಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.